ಈಗ ಎಲೆಕ್ಟ್ರೋಫೈಲ್ ಅಂದ್ರೇನು? ಎಲೆಕ್ಟ್ರೋಫೈಲ್ ಅಂದ್ರೆ ಎಲೆಕ್ಟ್ರೋ ಅಂದ್ರೆ ಎಲೆಕ್ಟ್ರಾನ್, ಫೈಲ್ ಅಂದ್ರೆ ಲವಿಂಗ್. ಎಲೆಕ್ಟ್ರಾನ್ ಬೇಕು ಅವಕ್ಕೆ ಎಲ್ಲಿಂದರೆ ಎಲೆಕ್ಟ್ರಾನ್ ಬೇಕು. ಈ ಎಕ್ಸಾಂಪಲ್ ಹೇಳ್ದಲ್ಲ, ಇದೈತಲ್ಲ, ಇದು ಎಲೆಕ್ಟ್ರೋಫೈಲ್. ಇದಕ್ಕೆ ಈಗ ಎಲೆಕ್ಟ್ರಾನ್ಸ್ ಹೋಗ್ಯಾವಿಲ್ಲ ಈ ಕಡೆ. ಈಗ ಪಾಸಿಟಿವ್ ಚಾರ್ಜ್ ಆಗೈತಿಲ್ಲ ಇದು ಸ್ವಲ್ಪ. ಸೊ ಈಗ ಇದು ಮಿಸ್ಸಿಂಗ್ ಐತೆ, ಎಲೆಕ್ಟ್ರಾನ್ ಸ್ವಲ್ಪ ಹೋಗ್ಯಾವ ಇದ್ರಕ್ಕೆ. ಈಗ ಅದಕ್ಕೆ ಎಲೆಕ್ಟ್ರಾನ್ ಪಾಸಿಟಿವ್ ಆಗೈತಿ, ಚಾರ್ಜ್ ಸ್ಟೇಬಲ್ ಆಗ್ಬೇಕಲ್ಲ, ಇದು ವಾಪಸ್ ನ್ಯೂಟ್ರಲ್ಗೆ ಬರ್ಬೇಕಲ್ಲ. ಅದಕ್ಕೆ ಇದು ಬೇಡ್ತೈತಿ ಎಲೆಕ್ಟ್ರಾನ್ಸ್. ಎಲ್ಲೈತಿ ಅಂತ. ಇವಾಗ ನ್ಯೂಕ್ಲಿಯೋಫೈಲ್ ಬರ್ತದಂತ ಈಗ, ಅಂದ್ರೆ ಪಾಸಿಟಿವ್ ಚಾರ್ಜ್ ಲವಿಂಗ್ CN- ಬರ್ತದೆ ಅಂತ ಈಗ. CN- ಬರ್ತೈತಿ. ಈಗ ಏನಾಗುತ್ತೆ, ಇದನ್ನು ಜಗತೈತಿ. ಯಾಕಂದ್ರೆ ಇದಕ್ಕೂ ಬೇಕು ಚಾರ್ಜನ್ನ ಸ್ಟೇಬಲ್ ಮಾಡೋಕ್ಕೆ, ಚಾರ್ಜನ್ನು ಹೋಗ್ಸೋಕೆ. ಹೆಂಗೆ ಹೋಗ್ತೈತಿ ಚಾರ್ಜ್? ಎಲೆಕ್ಟ್ರಾನ್ಸ್ ಹೋಗ್ಯಾವಿಲ್ಲ ಇದ್ರಾಗ. ಈಗ ಇನ್ನೂ ಸ್ವಲ್ಪ ಎಲೆಕ್ಟ್ರಾನ್ಸ್ ಬೇಕು ಇದಕ್ಕೆ. ಈಗ ಎಲೆಕ್ಟ್ರಾನ್ಸ್ ಹೋಗಿದ್ದು ವಾಪಸ್ ಬಂದು ಅಂದ್ರೆ ಇದು ಹೋಗ್ತೈತಿ ಚಾರ್ಜ್. ಇದ್ರ ಕಡೆ ಐತೆ ಎಲೆಕ್ಟ್ರಾನ್ಸ್. ಸೊ ಅದೇನು ಮಾಡ್ತೈತೆ, ಇದನ್ನು ಜಗ್ತೈತಿ. ಬಟ್ ಇದೈತಲ್ಲ, ಇಲ್ಲಿಂದ ಅಟ್ಯಾಕ್ ಮಾಡೋಕ್ಕೆ ಬರಲ್ಲ. ಯಾಕೆ ಹೇಳ? ಈ ಪಾಸಿಟಿವ್ ಚಾರ್ಜ್ ರಿಪೆಲ್ ಆಕ್ಕವು, ದುಗಿಸ್ತೈತಿ ಇದನ್ನು. ಸೊ ಇದೇನು ಮಾಡ್ತೈತಿ, ಇಲ್ಲ ಆಗಲ್ಲ ಸರಿ ಅಂಥೇಳಿ ಹಿಂದಿಂದ ಅಟ್ಯಾಕ್ ಮಾಡ್ತೈತಿ. ಹಿಂದಿಂದ CN-. ಹಿಂದೆ ಹೈಡ್ರೋಜನ್ ಆಟಮ್ಸ್ ಅದಾವೆ, ಸಣ್ಣ ಆಟಮ್ಸ್ ಇವು. ಸೊ ಇದು ಭಾಳ ಈಸಿ ಅಟ್ಯಾಕ್ ಮಾಡೋಕ್ಕೆ. ಸೊ ಈಗ ಏನು ಮಾಡುತ್ತಿದ, ಅಟ್ಯಾಕ್ ಮಾಡಿ ಬಾಂಡ್ ಫಾರ್ಮ್ ಮಾಡುತ್ತೆ ಸಣ್ಣಗೆ, CN H. ನಂಗೆ ಗೊತ್ತು ನೀ 5 ಬಾಂಡ್ ಆಗಲ್ಲ ಹೋದಿಲ್ಲ. ಸೊ ಈಗ 4 ಬಾಂಡ್ ಆಗ್ಬೇಕು ಕಾರ್ಬನಿಗೆ. ಅದಕ್ಕೆ ಏನು ಮಾಡ್ತೈತದ, ವೀಕ್ ಇರೋ ಬಾಂಡನ್ನು ತೆಗೆದುಬಿಡ್ತೈತಿ. ಈಗ 5 ಬಾಂಡ್ ಅದಾವ, 1 ತಕ್ಕೊಳ್ಬೇಕಾ, ಇದು ವೀಕ್ ಬಾಂಡ್. ಇದನ್ನು ತೆಗೆದುಬಿಡ್ತೈತಿ, ಕಟ್ ಮಾಡ್ಕೊಂಬಿಡ್ತೈತಿ ಇದ್ರ ಕೂಡ ಇಷ್ಟ. ಸೊ ಇದೇನಾಗುತ್ತೆ, CH CN ಬಂದು ಕುಂದಿರ್ತೈತಿ ಹಿಂದಿಂದ. Cl ಏನಾಗುತ್ತೆ, ಹೋಗ್ಬಿಡ್ತೈತಿ, Cl- ಆಗುತ್ತೆ.